ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ನಾನೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಈ ಥರ ನಾನು ರೋಸ್ ಬೀಡ್ಸ್ನ ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಈ ಥರ ರೋಸ್ ಬೀಡ್ಸ್ನ ತೊಗೊಂಡಿದ್ದೀನಿ. ಜೊತೆಗೆ ಆಮೇಲೆ ಯಾವಾಗಲೂ ಎರಡು ಕಲರ್ಸ್ ಏನು ತೊಗೊಂಡಿರ್ತೀವಲ್ವ ಸೀರೆಗೆ, ಆ ಥರ 2 ಕಲರ್ಸ್ ತೊಗೊಂಡಿದ್ದೀನಿ. ಆಮೇಲೆ ನೀವು ಯಾವ ಕಲರಿಂದ ಬೀಡ್ಸ್ನ ಹಾಕಬೇಕು ಅಂದ್ಕೋತಿರೋ ಆ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಆ ಕಲರ್ಗೆ ಈ ಥರ ಬೀಡ್ಸ್ನ ನೋಡಿ ಮೊದಲೇ ಪೋಣಿಸಿ ಇಟ್ಕೋಬೇಕಾಗುತ್ತೆ. ಪೋಣಿಸೋದು ಹೇಗೆ ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ, ದಯವಿಟ್ಟು ಅಲ್ಲೆಲ್ಲರೂ ವಿಸಿಟ್ ಮಾಡಿ. ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇದು ಮೊದಲೆಲ್ಲ ಮಾಡಿರೋಂಥ ಡಿಸೈನ್ ಇದು ನೋಡಿ, ಬ್ರೈಡಲ್ ಡಿಸೈನ್, ವೆಡ್ಡಿಂಗ್ ಸ್ಯಾರಿ ಕುಚ್ಚಿದ್ದು. ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ. ಮೊದಲಿಗೆ ಸೀರೆನ ಉಲ್ಟಾ ಮತ್ತು ಸೀದಾ ಭಾಗ ನೋಡಿಕೊಂಡು ಸ್ಟಾರ್ಟ್ ಮಾಡಿ ನೋಡಿ. ಆಮೇಲೆ ಯಾವಾಗಲೂ ನಾವೇನು ಲಾಕ್ ಮಾಡ್ತೀವಲ್ವ 2 ಟೈಮ್ಸ್ ಲಾಕು, ಅದೇ ಥರ ನೋಡಿ 2 ಟೈಮ್ಸು ಲಾಕ್ ಮಾಡ್ತೀನಿ. ಲಾಕ್ ಮಾಡ್ಕೊಂಡು ಈಗ 5 ಚೈನ್ ಹಾಕೋತೀನಿ. 1 2 3 4 5 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೂ ಒಂದು ಸತಿ 5 ಚೈನ್ ಹಾಕ್ತೀನಿ. ಈಗ ನೋಡಿ 5 ಚೈನ್ ಹಾಕ್ಬಿಟ್ಟು ಇದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ ನೋಡಿ. ಲಾಕ್ ಮಾತ್ರ ಕರೆಕ್ಟಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಸುಕ್ ಬರುತ್ತೆ ಅಂತ ನಾನು ಎವ್ರಿ ಟೈಮ್ ಹೇಳ್ತೀನಿ. ನೀಟಾಗಿ ಬರಬೇಕಂದ್ರೆ ನಾವು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು ನೋಡಿ. ಈಗ 2 ಟೈಮ್ಸು ನಾನು 5 ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ರೋಸ್ ಬೀಡ್ಸ್ ಏನು ತೋರಿಸ್ದೆ ಅಲ್ವಾ ಫ್ರೆಂಡ್ಸ್ ನಿಮಗೆ, ನೋಡಿ ಇದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿ ನೋಡಿ, ಬೀಡ್ ಲಾಕ್ ಆಗಿದ ತಕ್ಷಣ ಬಟ್ಟೆಗೆ ಕೂಡ ಲಾಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಕೂಡ ಲಾಕು. ಇವಾಗ ಇಲ್ಲಿ ನಾವು ಮತ್ತೆ 5 ಚೈನ್ನ 3 ಟೈಮ್ಸು ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು 2 ಟೈಮ್ಸ್ ಹಾಕಿದ್ವಿ ಫ್ರೆಂಡ್ಸ್, ಬಟ್ ಇಲ್ಲಿಂದ ನಾವು 3 ಟೈಮ್ಸ್ ಹಾಕ್ಕೋಬೇಕಾಗುತ್ತೆ ನೋಡಿ. 1 ಟೈಮ್ ಆಯಿತು, 1 2 3 4 5. ಸೆಕೆಂಡ್ ಟೈಮ್ ಆಯಿತು ನೋಡಿ. ಈಗ 3 ಟೈಮ್ಸ್ ಕೂಡ ನಾನು 5 ಚೈನ್ಸ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಈಗ ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಮತ್ತೆ ಒಂದು ರೋಸ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಮತ್ತು ಬೀಡ್ ಲಾಕು, ಹಾಗೆ ಬಟ್ಟೆಗೆ ಕೂಡ ಲಾಕು. ಇದೇ ಥರ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್ ನೋಡಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸು 5 ಚೈನ್ ಬೀಡ್ ಇನ್ಸರ್ಟ್, ಆಮೇಲಿಂದ 3 ಟೈಮ್ಸು ಹಾಕಬೇಕು 5 ಚೈನ್ ನೋಡಿ. 1 2 3 ಬೀಡ್ ಇನ್ಸರ್ಟ್, ಮತ್ತು 1 2 3 ಬೀಡ್ ಇನ್ಸರ್ಟ್. ಇದೇ ಥರ ಫುಲ್ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನೀಗ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲೂ ಕೂಡ 2 ಟೈಮ್ಸ್ ಹಾಕಿದ್ದೀನಿ, ಎಂಡಿಂಗಲ್ಲೂ 2 ಟೈಮ್ಸ್ ಹಾಕಿದ್ದೀನಿ, ಮಧ್ಯದಲ್ಲಿ ಮಾತ್ರ 3 ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ. ಈಗ ನಾನು ಸೆಕೆಂಡ್ ಸ್ಟೆಪ್ನು ಕೂಡ ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ನೋಡಿ, ಈ 5 ಚೈನ್ದು ಏನು ಕಾಣಿಸ್ತಾ ಇದೆ ಅಲ್ವಾ ಫಸ್ಟ್ದು, ಅಲ್ಲಿ ಹೋಗಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇನ್ನು 1 ಟೈಮ್ ಕೂಡ ಮಾಡ್ತೀನಿ. ಈಗ 5 ಚೈನು 1 2 3 4 5 ಚೈನ್ ಹಾಕಿಬಿಟ್ಟು ನೋಡಿ, ಇಲ್ಲಿ ಇನ್ನೊಂದು 5 ಚೈನ್ದು ಏನು ಇದೆಯಲ್ಲ 5 ಚೈನು, ಅಲ್ಲಿ ಹೋಗಿ ಸಿಂಗಲ್ ಕ್ರೋಶೆ ಮಾಡ್ತೀನಿ ನೋಡಿ. ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ಇಲ್ಲಿಂದ ಸೂಜಿ ಮೇಲೆ ನೋಡಿ 2 ಟೈಮ್ಸ್ 1 ಫ್ರೆಂಡ್ಸ್ ನೋಡಿ. ಈಗ ನಂಗೆ ಬೀಡ್ ಹಿಂದೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ, 6 ಥ್ರೆಡ್ಡು ನಾವು ಲಾಕ್ ಮಾಡಿದ್ದು ಅದರೊಳಗಡೆ ಹೋಗಿ ನೀಡೆಲ್ಲ ಹಾಕಿದ್ದೀನಿ. ಹಾಕಿಬಿಟ್ಟು ನೋಡಿ ಅಲ್ಲಿಂದ ದಾರನ ತಂದುಬಿಟ್ಟು ನೋಡಿ, ಮೊದಲು 2ರಲ್ಲಿ 1, ಆಮೇಲೆ ಮತ್ತೆ 2ರಲ್ಲಿ 1, ಕೊನೆಯದಾಗಿ ಕೂಡ ಮತ್ತೆ 2ರಲ್ಲಿ 1 ನೋಡಿ. ಈಗ ಫಸ್ಟಲ್ಲಿ ಮಾತ್ರ ನಮಗೆ ಥ್ರೆಡ್ ಕಷ್ಟ ಆಗ್ತಾಯಿತ್ತು, ಬಟ್ ಈಗ ಒಂದು ಹಾಕಿರೋದ್ರಿಂದ ನೋಡಿ ಅಲ್ಲಿ ಆರಾಮಾಗಿ ಅದು ಕಾಣಿಸುತ್ತೆ ನಮಗೆ. ಥ್ರೆಡ್ಡು ನೋಡಿ ಕಾಣಿಸ್ತಾ ಇದೆ ನೋಡಿ. ಫಸ್ಟ್ 2ರಲ್ಲಿ 1,
ಆಮೇಲೆ ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು. ಇದೇ ಥರ ನಾವು ಈ ಥ್ರೆಡ್ನ ಈ ಬೀಡ್ನ ಹಿಂದ್ಗಡೆ ಈ ಥ್ರೆಡ್ ಒಳಗಡೆ ಹೋಗಿ ನೋಡಿ, ಈ ಥ್ರೆಡ್ ಒಳಗಡೆ ಹೋಗಿ ಇದೇ ಥರ ನಾವು ಟ್ರಿಬಲ್ ಕ್ರೋಶೆನ ಮಾಡಬೇಕಾಗುತ್ತೆ. ನೋಡಿ ಇದೇ ಥರ 13 ಕಂಬಗಳನ್ನ ಮಾಡ್ತೀನಿ ಫ್ರೆಂಡ್ಸ್. 13 ತ್ರಿಬಲ್ ಕ್ರೋಶಸ್ನ ಮಾಡ್ತೀನಿ. ನಾನು ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು 13 ತ್ರಿಬಲ್ ಕ್ರೋಶಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಕಾಣಿಸ್ತಾ ಇದೆ ಅಲ್ವಾ? ಅದರಲ್ಲಿ ಆಗುತ್ತಾ ಅಂತ ಡೌಟ್ ಪಡಬೇಡಿ, ಆರಾಮಾಗಿ ಆಗುತ್ತೆ. ನೋಡಿ ಅದಾಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ 5 ಚೈನ್ ಇದೆಯಲ್ಲ, ಈ 5 ಚೈನ್ ಒಳಗಡೆ ಹೋಗಿ 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಟೂ ಟೈಮ್ಸು ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ 5 ಚೈನ್ 1 2 3 4 5 ಚೈನ್ ಆಗಿದ ತಕ್ಷಣ ನೋಡಿ ಇಲ್ಲಿ ಇದ್ರ ಒಳಗಡೆ ಲಾಕ್ ಇರುತ್ತೆ ಅಲ್ವಾ, ಇಲ್ಲಿ ಹೋಗಿ ಲಾಕ್ ಮಾಡ್ತೀನಿ. ನೋಡಿ ಲಾಕ್ ಮಾಡ್ಕೊಂಡಿದ ತಕ್ಷಣ ಮತ್ತೆ ಇನ್ನೊಂದು ಟೈಮು 5 ಚೈನ್ 1 2 3 4 5 ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಇನ್ನೊಂದು 5 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅದರೊಳಗಡೆ ಹೋಗಿ ದಾರ ತಂದು ನೋಡಿ ಮತ್ತೆ ಸಿಂಗಲ್ ಕ್ರೋಶೆ. ನೀವು ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ ಫ್ರೆಂಡ್ಸ್ 4 ಚೈನ್ ಬೇಕಾದರೂ ಹಾಕ್ಕೋಬೋದು. ನಾನು 5 ಹಾಕಿದ್ದೀನಿ, ಕನ್ಫ್ಯೂಸ್ ಏನಕ್ಕೆ ಅಂತ. ಅದಕ್ಕೆ ನೀವು ನೋಡಿ ನಿಮಗೆ ಹೇಗೆ ಇದಾಗುತ್ತೋ ಆ ಥರ ಮಾಡ್ಕೊಳ್ಳಿ. ಈಗ ನೋಡಿ ಅಲ್ಲಿ ಒಂದು ನಿಮಿಷ ನಿಮಗೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ನೋಡಿ ಇಲ್ಲಿ 2 ಟೈಮ್ಸು 5 ಚೈನ್ ಬರುತ್ತೆ. ನೋಡಿ ಇಲ್ಲಿ ಬಂದಿದ ತಕ್ಷಣವೇ ಸೂಜಿ ಮೇಲೆ ಮತ್ತೆ 2 ಸತಿ ದಾರ ಹಾಕ್ಕೊಂಡು ನೋಡಿ ಬೀಡ್ನ ಹಿಂದ್ಗಡೆ ಇಲ್ಲಿ ಸ್ವಲ್ಪ ಕಾಣಿಸುತ್ತೆ ನಿಮಗೆ ಆಗಲೇ ಕಲರು. ನೋಡಿ 6 ಎಳೆ ದಾರ ಏನಿದೆ ನೋಡಿ, 6 ಎಳೆ ದಾರದಲ್ಲಿ ಹೋಗಿ ನಾನು ನೋಡಿ ಈ ಥರ ಥ್ರೆಡ್ನ ತರ್ತೀನಿ. ಒಂದು ಥ್ರೆಡ್ ಕೂಡ ಮಿಸ್ ಆಗಬಾರ್ದು ಫ್ರೆಂಡ್ಸ್. ಹಾಗೆ ಎಳಿಬೇಕಾದ್ರೆ ಫೋರ್ಸಾಗಿ ಎಳಿಬೇಡಿ, ಆಮೇಲೆ ಕೆಲವೊಂದು ಸತಿ ಥ್ರೆಡ್ ಕಟ್ಟಾಗಿಬಿಡುತ್ತೆ. ನೋಡಿ ದಾರ ತಂದು ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು, ಮತ್ತು 2ರಲ್ಲಿ ಒಂದು, ಮತ್ತೆ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಳ್ಳೋದು. ಬೀಡ್ನ ಹಿಂದ್ಗಡೆ ಇರೋ ದಾರದ ಒಳಗಡೆ ಹೋಗಿ ನೋಡಿ ಥ್ರೆಡ್ನ ತಂದು ಮೊದಲು 2ರಲ್ಲಿ ಒಂದು, ಆಮೇಲೆ ಮತ್ತೆ 2ರಲ್ಲಿ ಒಂದು, ಕೊನೆಯದಾಗಿ ಕೂಡ 2ರಲ್ಲಿ ಒಂದು. ಇದೇ ಥರ ನಾನು ಇಲ್ಲಿ ಕೂಡ 13 ತ್ರಿಬಲ್ ಕ್ರೋಶಸ್ನ ಮಾಡ್ತೀನಿ ಫ್ರೆಂಡ್ಸ್. ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡಿರ್ತೀವಲ್ವ ಅಷ್ಟೇ ಮಾಡಬೇಕು. ಒಂದು ವೇಳೆ ನಿಮಗೆ ಟೈಟ್ ಆಗಿಬಿಡ್ತು 13 ಇಡಿಸಿಲ್ಲ ಅಂದರೆ 12 ತೊಗೊಳ್ಳಿ, ಏನೂ ಆಗೋಲ್ಲ. ಈಗ ನಾನು ನೋಡಿ ಇದನ್ನು ಫುಲ್ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ. ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಕಾಣಿಸ್ತಾ ಇದೆ ಅಲ್ವಾ, 5 ಚೈನ್ ಬಂದಿದೆ. ಅದಾಗಿದ ತಕ್ಷಣ ಬೀಡ್ ಬರುತ್ತೆ, ಬೀಡ್ಗೂ ಕೂಡ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೋಡಿ ನಾನು ಇದನ್ನು ಫಿನಿಶ್ ಮಾಡ್ಕೊಂಡಿದ್ದೀನಿ. ಎಂಡಿಂಗಲ್ಲಿ ಕೂಡ ಎಕ್ಸ್ಟ್ರಾ 2-3 ಚೈನ್ಸ್ ಹಾಕ್ಕೊಂಡು ಕಟ್ ಮಾಡಿ ಲಾಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಥರ್ಡ್ ಸ್ಟೆಪ್ನ ನೋಡಿ ಫ್ರೆಂಡ್ಸ್, ನಾವು ಉಲ್ಟಾಯಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ ನೋಡಿ ಇದು ಸ್ಟಾರ್ಟಿಂಗ್ ಅಲ್ವಾ, ಇಲ್ಲಿಗೆ ನಾವು ಎಂಡ್ ಮಾಡ್ಕೊಂಡಿದ್ದೀವಿ. ನೋಡಿ ನಿಮ್ಮದು ಸೀರೆ ಕೂಡ ಎಂಡ್ ಇಲ್ಲಿ ಆಗಿದೆ ಅಂದ್ಕೊಳ್ಳಿ. ಈ ಥರ ನೋಡಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಬಟ್ ಲಾಕ್ ಮಾತ್ರ ನಾವು ಸೀರೆನ ಹೀಗೆ ಹಿಡ್ಕೊಂಡು ಲಾಕ್ ಮಾಡೋಣ, ಇಲ್ಲಾಂದರೆ ನಾವು ಉಲ್ಟಾ ಮಾಡಿಬಿಟ್ಟು ಲಾಕ್ ಮಾಡಿದ್ರೆ ನಾಟ್ ಹಿಂದೆ ಈ ಕಡೆ ಫ್ರಂಟಲ್ಲಿ ಬಂದುಬಿಡುತ್ತೆ. ಸೊ ಹಿಂಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈಗ ನಾನು ಈ ಥರ ಇದು ಎಂಡಿಂಗು ಸೀದಾನೇ ಹಿಡ್ಕೊಂಡಿದ್ದೀನಿ. ಹಿಡ್ಕೊಂಡು ನೋಡಿ ಇಲ್ಲಿ ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಏನು ಮಾಡಿದ್ದೀನಿ ನಾನು. ಸ್ವಲ್ಪ ನಾನು ಗಮ್ ಪೇಸ್ಟ್ ಮಾಡಿರೋದ್ರಿಂದ ನಿಮಗೆ ಅದು ಸರಿಯಾಗಿ ಕಾಣಿಸಲ್ಲ. ನೋಡಿ ಅಲ್ಲಿ ಲಾಕ್ ಮಾಡಿದೆ. ನೋಡಿ ಈಗ ಇದು ನಾಟ್ ಅನ್ನೋದು ಹಿಂದೆ ಇರುತ್ತೆ. ನಾವು ಉಲ್ಟಾ ಮಾಡಿಕೊಂಡು ನಾಟ್ ಹಾಕ್ಕೊಂಡ್ರೆ ಅದು ನಾಟು ಫ್ರಂಟಲ್ಲಿ ಬಂದುಬಿಡುತ್ತೆ. ಸೊ ಅದಕ್ಕೆ ನೋಡಿ ನಾನು ನಾಟ್ ಹಾಕ್ಕೊಂಡು ಈಗ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಅದರೊಳಗಡೆ ಕೂಡ ಹೀಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಈಗ ನೋಡಿ 4 ಚೈನ್ಸ್ ಹಾಕೋತೀನಿ. 1 ಆಯಿತು, 2 3 4 ಹಾಕ್ಕೊಳ್ತೀನಿ ಸಾಕು. 4 ಚೈನ್ಸ್ ಹಾಕ್ಕೊಂಡು ನೋಡಿ ಇಲ್ಲಿ ನಾವು ಎವ್ರಿ ಟೈಮ್ಸ್ 2 ಸಿಂಗಲ್ ಕ್ರೋಶೆ ಏನು ಮಾಡ್ತಾ ಬಂದಿದ್ದೀವಲ್ವ, ಆ ಸಿಂಗಲ್ ಕ್ರೋಶೆ ಒಳಗಡೆ ನೋಡಿ ಈ ಥರ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡೆ ಫ್ರೆಂಡ್ಸ್. ನಾನೀಗ ಲಾಕ್ ಮಾಡ್ಕೊಂಡಿದ್ದ ತಕ್ಷಣವೇ ನೋಡಿ
ಇಲ್ಲಿ ಕಂಬಗಳೇನಿರುತ್ತೆ ಚೈನ್ ಮೇಲೆ ಹೋಗಬೇಡಿ ಫ್ರೆಂಡ್ಸ್, ಕಂಬಗಳ ಮಧ್ಯೆ ನೋಡಿ, ಇದು ಬೇಸ್ ಲೈನು, ಆಮೇಲೆ ಇದು ಫಸ್ಟ್ ಕಂಬ, ಇವೆರಡರ ಮಧ್ಯೆ ಹೋಗಿ ನೋಡಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ ಮಾಡಿದೆ. ಈಗ ಒಂದು ಬೀಡನ್ನ ಬಿಡ್ತೀನಿ, ಅಲ್ಲಿ ನೋಡಿ ಒಂದು ಬೀಡನ್ನ ಬಿಡ್ತೀನಿ, ಬಿಟ್ಬಿಟ್ಟು ನೋಡಿ ಬೀಡ್ ಲಾಕು, ಆಮೇಲೆ ಬೀಡ್ ಲಾಕ್ ಆಗಿದ ತಕ್ಷಣ ನೋಡಿ ನೆಕ್ಸ್ಟ್ ಇವಾಗ ಇಲ್ಲಿ ಮಾಡಿದ್ದೀವಿ ಆಗಲೇ, ಈಗ ನೆಕ್ಸ್ಟ್ ಕಂಬದಲ್ಲಿ ನೋಡಿ 3 ಮತ್ತು 4ನೇ ಕಂಬದ ಮಧ್ಯೆ ಹೋಗಿ ಥ್ರೆಡ್ನ ತಂದು ಮತ್ತೆ ಸಿಂಗಲ್ ಕ್ರೋಶಸ್ ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಇನ್ನೊಂದು ಸ್ಟೆಪ್ ಇರೋದ್ರಿಂದ ಅಲ್ಲಿ ನಮಗೆ ಟೈಟ್ ಆಗಿಬಿಡುತ್ತೆ ಮತ್ತೆ ಲಾಕ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ನೋಡಿ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ ಇನ್ನೊಂದು ಬೀಡನ್ನ ಬಿಟ್ಕೊಂಡೆ, ಬೀಡ್ ಲಾಕು ಮತ್ತು ನೆಕ್ಸ್ಟ್ ಕಂಬ ನೋಡಿ ಇದೇ ಥರ ಕಂಬಗಳ ಮಧ್ಯೆ ಎಲ್ಲ ಹೋಗಿ ಈ ಥರ ಮಾಡಬೇಕು. ನಮಗೆ ಬೀಡ್ಸ್ ಅನ್ನೋದು ಫ್ರಂಟ್ಗೆ ಹೋಗಿರುತ್ತೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಇಲ್ಲಾಗಲೇ, ಇಲ್ಲಿ ಕಾಣಿಸಲ್ಲ, ಅದು ಮುಂದೆ ಹೋಗಿರುತ್ತೆ. ಈಗ ನೋಡಿ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ, ಮತ್ತು ಒಂದು ಬೀಡನ್ನ ಬಿಡ್ತಾ ಇದ್ದೀನಿ, ಮತ್ತು ಬೀಡ್ ಲಾಕ್ ಆಗಿದ ತಕ್ಷಣವೇ ನೋಡಿ ನೆಕ್ಸ್ಟ್ ಕಂಬಕ್ಕೆ ಹೋಗಿ ಥ್ರೆಡ್ನ ತಂದು ಮತ್ತೆ ಸಿಂಗಲ್ ಕ್ರೋಶೆ, ಮತ್ತು ಬೀಡನ್ನ ಬಿಟ್ಕೊಳ್ತಾ ಹೋಗಬೇಕು ಇದೇ ಥರ ನೋಡಿ, ಬೀಡ್ ಲಾಕು, ಮತ್ತು ನೆಕ್ಸ್ಟ್ ಕಂಬದ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ, ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈಗ ನಾನು ಎಂಡಿಂಗ್ವರೆಗೂ ಬಂದಿದ್ದೀನಿ ನೋಡಿ, ಇಲ್ಲಿ ಕೂಡ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿದ್ದೀನಿ. ಆಗಿದ ತಕ್ಷಣ ನೋಡಿ ಕೊನೆಯದು ಬೇಸ್ ಲೈನು, ಕೊನೆಯ ಕಂಬದ ಮಧ್ಯೆ ಕೂಡ ಹೋಗಿ ನಾನು ನೋಡಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮಾಡಿಕೊಂಡು ಈಗ ಇಲ್ಲಿ 5 ಚೈನ್ಸ್ ಏನು ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಇದರೊಳಗಡೆ ಹೋಗಿ ಲಾಕ್ ಮಾಡ್ತೀನಿ. ನೀವಿಲ್ಲಿ 2 ಟೈಮ್ಸ್ ಆದರೂ ಲಾಕ್ ಮಾಡ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ 1 ಟೈಮ್ ಆದರೂ ಮಾಡ್ಬೋದು. ನೋಡಿ ನಾನು 2 ಟೈಮ್ಸ್ ಮಾಡಿದ್ದೀನಿ ಲಾಕು. 2 ಟೈಮ್ಸ್ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ ನೋಡಿ 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಈ ನೆಕ್ಸ್ಟ್ 5 ಚೈನ್ನಲ್ಲಿ ಹೋಗಿ ಈ ಥರ ಥ್ರೆಡ್ನ ತಂದು ಲಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಲಾಕ್ನ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಕಾಣ್ತಾ ಇದೆ ಅಲ್ವಾ, ಇದರೊಳಗಡೆ ಹೋಗಿ ನಾನು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ ಅಂತ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ಇದಾಗಿದ ತಕ್ಷಣವೇ ನೋಡಿ ಇಲ್ಲಿ ಫಸ್ಟ್ ಕಂಬ ಹಾಗೆ ಬೇಸ್ ಲೈನ್ ಎರಡರ ಮಧ್ಯೆ ಹೋಗಿ ಥ್ರೆಡ್ನ ತಂದು ಮತ್ತು ಇಲ್ಲಿಂದ ನಾವು ಬೀಡ್ಸ್ನ ಬಿಡಬೇಕು ನೋಡಿ, ಒಂದು ಬೀಡನ್ನ ಬಿಟ್ಟಿದ್ದೀನಿ. ಆಮೇಲೆ ಬೀಡ್ ಲಾಕ್ ಆಗಿದ ತಕ್ಷಣ ಮತ್ತೆ ಇನ್ನೊಂದು ಪಕ್ಕದಲ್ಲಿರೋ ಕಂಬದ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ ಬೀಡ್ ಬಿಡೋದು, ಸಿಂಗಲ್ ಕ್ರೋಶೆ ಮಾಡೋದು. ಆಗಿದ ತಕ್ಷಣ ಮತ್ತೆ ನೋಡಿ ಪಕ್ಕದಲ್ಲಿರೋ ಕಂಬದ ಒಳಗಡೆ ಹೋಗಿ ದಾರ ತಂದು ಮತ್ತೆ ಇದೇ ಥರ ನಾವು ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ ಇದನ್ನು ಕೂಡ ನಾನು ಫುಲ್ ಈಗ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಇನ್ನೂ ಒಂದು ಸ್ಟೆಪ್ ಇದೆ ಫ್ರೆಂಡ್ಸ್ ಇಲ್ಲಿ, ಹಾಗಾಗಿ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ ನಾನು ಫುಲ್ ಫಿನಿಶ್ ಮಾಡ್ಕೊಂಡಿದ್ದೀನಿ ನೋಡಿ, ಉಲ್ಟಾ ತೋರಿಸ್ತಾ ಇರೋದು ನಾನು, ಸೀದಾ ಅಲ್ಲ, ಫಿನಿಶ್ ಮಾಡ್ಕೊಂಡಿದ್ದೀನಿ. ಸೀದಾ ಹೀಗಿದೆ, ಬಟ್ ಇಲ್ಲಿ ಎಂಡಿಂಗಲ್ಲಿ ಹೇಗೆ ಇದು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು 13 ಬೀಡ್ಸ್ ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ, ಎಂಡ್ ಆಗಿದೆ. ಈಗ ಇಲ್ಲಿ ನೋಡಿ ಈ 4 ಚೈನ್ ಏನಿದೆ ಅಲ್ವಾ, 4 ಅಥವಾ 5 ಚೈನ್ ಏನು ಹಾಕ್ಕೊಂಡಿರ್ತೀವಲ್ವ, ಆ ಚೈನ್ ಒಳಗಡೆ ಹೋಗಿ ನಾನು 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ತೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲೇನು ನಾವು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ವ ನೋಡಿ, ಆವಾಗ ಫಸ್ಟ್ನೇ ಸಿಂಗಲ್ ಕ್ರೋಶೆ ನೋಡಿ ಈ ಕಡೆ, ಇದು ಫಸ್ಟ್ ಅಲ್ಲ, ಈ ಕಡೆ ಫಸ್ಟು. ಅಲ್ಲಿ ಹೋಗಿ ನಾನು ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತಂದು ಲಾಕ್ ಮಾಡ್ತೀನಿ. ನೋಡಿ ಈಗ ಇದು ಫಿನಿಶ್ ಆಯಿತು. ಈಗ ನಾನು ಬಟ್ಟೆನ ಥ್ರೆಡ್ನ ಕಟ್ ಮಾಡಲ್ಲ ಫ್ರೆಂಡ್ಸ್, ಹೀಗೆ ಸೀದಾ ಮಾಡ್ಕೊತೀನಿ ನೋಡಿ, ಹೀಗೆ ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡಿಕೊಂಡು ಇಲ್ಲಿಂದ ಮತ್ತೆ ವರ್ಕ್ ಮಾಡ್ತೀನಿ ನೋಡಿ. ಈಗ ಇಲ್ಲಿಂದ ಇದು ಬೀಡ್ಸ್ ಹಿಂದೆ ತೆಗೆದು ಬಿಡ್ತೀನಿ ನಾನು.
ಇಲ್ಲಿಂದ ನಮಗೆ ಬೀಡ್ಸ್ ಏನೂ ಬೇಕಾಗಲ್ಲ. ಈಗ ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದೆ ಅಲ್ವಾ. ನೋಡಿ ಈಗ ಇಲ್ಲಿ ನಾನು ಇದೇ 4 ಚೈನ್ ಏನು ಹಾಕಿದ್ವಿ ಅಲ್ಲ, ಈಗ ಅದರೊಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿಬಿಟ್ಟು ಮತ್ತೆ 4 ಚೈನ್ ಹಾಕ್ತೀನಿ. 4 ಚೈನ್ ಆದರೂ ಹಾಕ್ಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ಇದಿಷ್ಟಕ್ಕೂ ನೋಡಿ ಈ 3 ಚೈನ್ ಗ್ಯಾಪ್ ಏನು 4 ಚೈನ್ ಏನು ಕಾಣಿಸ್ತಾ ಇದೆ ಅದು ಫುಲ್ಲು ನಾವು ಸಿಂಗಲ್ ಕ್ರೋಶ್ ಮಾಡ್ಕೋಬೋದು. ಬಟ್ ನಾನು ಚೈನ್ಸೇ ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ ಇಲ್ಲಿ 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡಿದ್ವಲ್ವ ನೋಡಿ. ಈ ಕಡೆದಕ್ಕೆ ಬೀಡ್ನ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ನಾನು ನೀಡೆಲ್ಲ ಹಾಕ್ಬಿಟ್ಟು ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಲಾಕ್ ಮಾಡ್ಕೊಂಡು ಈಗ ಒಂದು ಚೈನ್ ಹಾಕ್ಕೊಳ್ತೀನಿ. ಒಂದು ಚೈನ್ ಹಾಕ್ಕೊಂಡು ಫ್ರೆಂಡ್ಸ್ ನೋಡಿ ಈಗ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ನೋಡಿ ಈ ಬೀಡ್ಸ್ನ ಮಧ್ಯೆ ಕಾಣಿಸ್ತಾ ಇದೆ ಅಲ್ವ ನಿಮಗೆ, ಸಿಂಗಲ್ ಕ್ರೋಶೆ ಕಾಣಿಸುತ್ತೆ. ನಾವೇನು ಬೀಡ್ ಇನ್ಸೆಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ವ, ಆ ಸಿಂಗಲ್ ಕ್ರೋಶೆ ಒಳಗಡೆ ಹೋಗಿ ನೋಡಿ ಈ ಥರ ಥ್ರೆಡ್ನ ತಂದು ಸಿಂಗಲ್ ಲಾಕ್ ಮಾಡೋದು. ಮತ್ತು ಒಂದು ಚೈನ್ ಹಾಕೋದು ನೋಡಿ. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ಹೋಗಿ ಲಾಕ್ ಮಾಡೋದು. ಮತ್ತು ಒಂದು ಚೈನ್ ನೋಡಿ. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದು ಸಿಂಗಲ್ ಕ್ರೋಶೆ, ಲಾಕು ಒಂದು ಚೈನ್ ಹಾಕ್ಕೊಳ್ಳೋದು. ನೆಕ್ಸ್ಟ್ 2 ಬೀಡ್ಗಳ ಮಧ್ಯೆ ಇರೋಂಥ ಸಿಂಗಲ್ ಕ್ರೋಶೆ ಒಳಗಡೆ ಹೋಗಿ ಲಾಕ್ ಮಾಡೋದು. ಒಂದು ಚೈನ್ ಮತ್ತು ಸಿಂಗಲ್ ಕ್ರೋಶೆ ಒಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡೋದು. ನೋಡಿ ಫ್ರೆಂಡ್ಸ್, ಇದೊಂಥರ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸ್ಟಿಫಾಗಿ ಕೂತ್ಕೊಂಡಿರುತ್ತೆ ಡಿಸೈನು. ಬೇಕಂದರೆ ನೀವು ಇದೊಂದೇ ಈ ಡಿಸೈನ್ಗೆ ಎಂಡ್ ಕೂಡ ಮಾಡ್ಕೋಬೋದು. ಬಟ್ ಈ ಥರ ಹಾಕಿದ್ರೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವ. ನೋಡಿ ಈ ಕಡೆ ನೋಡಿ, ಈ ಕಡೆ ನೋಡಿ, ಇದೊಂಥರ ಮಿರರ್ ಥರ, ಇದಕ್ಕೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಒಟ್ಟಿನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇದು. ನಾನೀಗ ಇದನ್ನು ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು ಫುಲ್ ಫಿನಿಶ್ ಮಾಡ್ಕೊಂಡಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಈಗ ಇದು ಫುಲ್ ಆದಮೇಲೆ ನೋಡಿ ಇಲ್ಲಿ ನಾವು 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ವ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಈ ಕಡೆ 2 ಸಿಂಗಲ್ ಕ್ರೋಶೆ, ಈ ಕಡೆ 2 ಸಿಂಗಲ್ ಕ್ರೋಶೆ. ಆಗ 2 ಸಿಂಗಲ್ ಕ್ರೋಶೆಗಳ ಒಳಗಡೆ ಹೋಗಿ ನಾನು ಮತ್ತೆ ಸಿಂಗಲ್ ಕ್ರೋಶೆನ ಮಾಡ್ತೀನಿ. ನೋಡಿ 2 ಸಿಂಗಲ್ ಕ್ರೋಶೆ ಮಧ್ಯೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಮತ್ತು ಈಗ 1 2 3 4 ಚೈನ್ಸ್ನ ಹಾಕ್ಕೊಂಡು ನೋಡಿ ಈ ಕಡೆ 2 ಸಿಂಗಲ್ ಕ್ರೋಶೆ ಕಾಣಿಸ್ತಾ ಇದೆ ಅಲ್ವಾ, ಅದರ 2 ಒಳಗಡೆನೂ ಹೋಗಿ ನಾನು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ನೋಡಿ ಮಾಡ್ಕೊಂಡು ಈಗ ಮತ್ತೆ ಒಂದು ಚೈನ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಈಗ ನೋಡಿ ಇಲ್ಲಿ ಬೀಡ್ ಮಧ್ಯೆ ಸಿಂಗಲ್ ಕ್ರೋಶೆ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಹೋಗಿ ನೋಡಿ ಥ್ರೆಡ್ನ ತಂದು ಲಾಕ್ ಮಾಡ್ತೀನಿ. ಮತ್ತು ಒಂದು ಚೈನ್ ಹಾಕ್ಕೊಳ್ತೀನಿ. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತು ನೋಡಿ ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆದೊಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ ಒಂದು ಚೈನ್ ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ಹೋಗಿ ನಾನು ಮತ್ತೆ ಸಿಂಗಲ್ ಕ್ರೋಶೆನ ಮಾಡಿಬಿಟ್ಟು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಈಗ ನಾನು ಫಿನಿಶ್ ಮಾಡಿ ತೋರಿಸ್ತೀನಿ. ನೋಡಿ ಎಂಡಿಂಗಿಗೆ ಬಂದಿದ್ದೀನಿ, ಅದು ಸ್ವಲ್ಪ ಸ್ಕಿಪ್ ಆಗಿದೆ. ನೋಡಿ ಆ ಸಿಂಗಲ್ ಕ್ರೋಶೆಸ್ ಮೇಲೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ನೋಡಿ ಅದನ್ನು ಕೂಡ ಎಂಡಲ್ಲಿ ಲಾಕ್ ಮಾಡಿ ಎಕ್ಸ್ಟ್ರಾ 2-3 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ತೆಗಿತೀನಿ ಕಟ್ ಮಾಡಿಬಿಟ್ಟು. ನೋಡಿ ಡಿಸೈನ್ ಮಾತ್ರ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ಇದರಲ್ಲಿ ಏನೂ ತೊಂದರೆ ಪಡೋವಂಥದ್ದೇ ಇಲ್ಲ. ಈಗ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಇದಕ್ಕೆ ತುಂಬ ಸ್ಪೀಡಾಗಿ ಕೂಡ ಆಗ್ಬೋದು, ನಾವು ಒಂದಿನದಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ನೋಡಿ ನಾನು 67 ಎಳೆದನ್ನು ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ನೀವು ಕಸ್ಟಮರ್ಗೆ ಹಾಕುವಾಗ 87 ಎಳೆ ತೊಗೊಳ್ಳಿ. ನೋಡಿ ಹೇಳ್ದೆ ಅಲ್ವಾ, ತುಂಬ ಸ್ಟಿಫಾಗಿ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸುತ್ತೆ. ಈ ಡಿಸೈನ್ಗೆ ನಾವು 600, 650, 700 ಅಂದರೆ 6 to
700ವರೆಗೂ ನಾವು ಚಾರ್ಜ್ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಇದನ್ನು ಖಂಡಿತ ಒಂದು ಸತಿ ಟ್ರೈ ಮಾಡಿ. ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ. ಕೀಪ್ ಆನ್ ದ ವಾಚಿಂಗ್ ಅಂತ ಹೇಳ್ತಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.